ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ, ಬೆಳಗ್ಗೆ ಟೈಮ್ ಅಂತೂ 8 ಗಂಟೆ ಆಗ್ತಾ ಇದೆ. ಆಲ್ರೆಡಿ ಆಗೋಗ್ಬಿಟ್ಟಿದೆ. ನಾನು ಒಂದು ಸ್ವಲ್ಪ ಲೇಟಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಆಗ್ತಾ ಇದ್ದಿದ್ದರಿಂದ ಸ್ಕೂಲ್ಗೆ ಇವತ್ತು ಬುಧವಾರ, ಅದಕ್ಕೆ ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಚಿನ್ನು ಸ್ನಾನ ಎಲ್ಲ ಮಾಡಿಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬುಕ್ಸ್ ಎಲ್ಲ ಎತ್ತಿಟ್ಕೋತಾ ಇದ್ದಾನೆ. ಅಂದರೆ ಒಂದು ಸತಿ ಚೆಕ್ ಮಾಡ್ಕೋತಾ ಇದ್ದಾನೆ ಹೋಮ್ವರ್ಕ್ ಯಾವ್ದು ಕಂಪ್ಲೀಟ್ ಆಗಿದೆ ಇಲ್ಲ ಅನ್ನೋದನ್ನೆಲ್ಲನೂ. ಸೊ ಬ್ಯಾಗಲ್ಲಂತೂ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾನೆ. ಇನ್ನು ನಾನು ಟಿಫನ್ ಮಾಡಬೇಕು. ಸನ್ನಿ ಇವಾಗ ಎದ್ದ. ಇವ್ನು ನೈಟ್ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಫ್ರೆಂಡ್ಸ್. ನೆನ್ನೆ ರಾತ್ರಿ ಒಂದು ಸ್ವಲ್ಪ ಚೆನ್ನಾಗಿ ಕಾಟ ಕೊಟ್ಬಿಟ್ಟ ನನಗೂ ನಿದ್ದೆ ಇಲ್ಲ, ಅವನಿಗೂ ನಿದ್ದೆ ಇಲ್ಲ ಕರೆಕ್ಟಾಗಿ. ಇನ್ನು ಅದಕ್ಕೆ ಇವತ್ತು 8 ಗಂಟೆಗೆ ಎದ್ದಿದ್ದಾನೆ. ಹಾಸಿಗೆ ನೋಡಿ, ಅವ್ನಿಗೆ ಹಾಕಿರೋದು ಯಾವುದೋ ಅಂತಂದರೆ ಅವನು ಕೆಳಗಡೆ ಹಾಕ್ಕೊಂಡಿರೋದು ಇನ್ಯಾವುದೋ, ಒದಿಸಿರೋದು ಇನ್ಯಾವುದೋ. ಇನ್ನು ನಾನಂತೂ ಬ್ರೇಕ್ಫಾಸ್ಟ್ಗೆ ಇವತ್ತು ನೆನ್ನೆ ರಾತ್ರಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಸೊ ಅದಕ್ಕೆ ಒಗ್ಗರಣೆ ಕೊಟ್ಟು ಈರುಳ್ಳಿ ಟೊಮೊಟೊ ಎಲ್ಲನೂ ಒಂದು ಸ್ವಲ್ಪ ಒಂದು ಕೊಬ್ಬರಿ ಬೆಳ್ಳುಳ್ಳಿ ಇದು ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಟಿಫನ್ಗೆ ಅಂತೂ ರೆಡಿ ಮಾಡಿದ್ದೀನಿ. ಸೊ ಈ ಕರಿ ಜೊತೆಗೆ ಪೂರಿನ ಮಾಡಬೇಕು. ಸೊ ಇದಂತೂ ರೆಡಿ ಆಗಿಬಿಟ್ಟಿದೆ. ಇನ್ನು ಚಿನ್ನಕ್ಕೆ ಟೈಮ್ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನು ಮಾಡೋವಾಗ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿಲ್ಲ, ಅರ್ಜೆಂಟಾಗಿ ಮಾಡಿಬಿಟ್ಟೆ. ಆಲ್ರೆಡಿ ಪೂರಿ ಹಿಟ್ಟನ್ನು ಇಸ್ಕಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟು ಒಂದು ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಇಸ್ಕಬೇಕಾಗಿತ್ತು. ನಾನು ಇನ್ನು ಟೈಮ್ ಆಗ್ತಾ ಇದೆ ಚಿನ್ನುಗೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಇಸ್ಕಿದ್ರಿಂದ ಸ್ವಲ್ಪ ಇದು ನೀರಂಗಾಗಿದೆ, ಗಟ್ಟಿ ಆಗಲಿಲ್ಲ. ಇನ್ನು ಅವನಿಗೆ ಸ್ನ್ಯಾಕ್ಸಿಗಂತೂ ಇಲ್ಲಿ ವಾಟರ್ ಬಾಟ್ಲ್ ರೆಡಿ ಮಾಡಿಬಿಟ್ಟು ಸ್ನ್ಯಾಕ್ಸ್ಗೆ ಸೌತೆಕಾಯಿನ ಇಟ್ಟಿದ್ದೀನಿ. ಅಂದರೆ ಒಂದಿನ ಬ್ರೆಡ್, ಜಾಮ್ ಬ್ರೆಡ್ಡು, ಇಲ್ಲ ಬ್ರೆಡ್ ರೋಸ್ಟು, ಇಲ್ಲ ಬೇರೆ ಬಿಸ್ಕೆಟ್ಸ್, ಈ ಥರ ಎಲ್ಲ ಕೂಡ ಇಡ್ತೀನಿ. ಅಂದರೆ ಇವತ್ತು ಬಂದು ಸೌತೆಕಾಯಿ ಇಟ್ಟಿದ್ದೀನಿ. ಇನ್ನು ಪೂರಿ ಅಂತೂ ಸುಡೋಣ ಅಂತ ತೀಡಿಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ಇನ್ನು ಇದು ತೀಡ್ಕೊಂಡು ಮಾಡ್ಕೋಬೇಕು. ಹಾಗೆ ಅವನಿಗೆ ತಿನ್ನೋದಕ್ಕೂ ಪ್ಲಸ್ ಬಾಕ್ಸ್ಗೂ ಕೂಡ ಮಾಡಬೇಕು. ಈ ಬೆಳಗ್ಗೆ ಅರ್ಜೆಂಟಾಗಿ ಮಾಡೋ ಕೆಲಸಗಳಂದರೆ ತುಂಬಾ ಕಷ್ಟ ಅನಿಸ್ಬಿಡತ್ತೆ. ಎಷ್ಟು ಫಾಸ್ಟಾಗಿ ಕೈ ಆಡಿಸಿದ್ರೂ ಆಗೋದಿಲ್ಲ. ಆ್ಯಕ್ಚುಲಿ ಹಿಟ್ಟು ಸ್ವಲ್ಪ ನೀರಂಗೆ ಅಂದರೆ ಗಟ್ಟಿಯಾಗಿ ಇಲ್ಲದೆ ಇರೋ ಕಾರಣ ನನಗೆ ಅರ್ಜೆಂಟಾಗಿ ಮಾಡೋದಕ್ಕೂ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ. ನೋಡಿ, ಎಲ್ಲ ಅಂಟ್ಕೊಂಡ್ಬಿಡ್ತಾ ಇದೆ ಎಷ್ಟು ಹಿಟ್ಟು ಹಾಕ್ಕೊಂಡ್ರು. ಆ್ಯಂಡ್ ಸೈಜು ಕೂಡ ಸ್ವಲ್ಪ ದೊಡ್ಡದಾಗಿ ಬಂದುಬಿಡ್ತಾ ಇದೆ ಈ ಸಾರಿ ಪೂರಿಗೆ. ನಾರ್ಮಲಾಗಿ ಚಿನ್ನು ಬಾಕ್ಸ್ಗಂತಂದರೆ ನಾನು ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಮಾಡಿಬಿಟ್ಟು ಶೇಪ್ಸ್ ಮಾಡಿ ಕೊಡ್ತಾ ಇದ್ದೆ ಅವನಿಗೆ, ಸ್ವಲ್ಪ ಅಟ್ರಾಕ್ಟಿವ್ ಆಗೋ ಥರ ತಿನ್ನೋದಕ್ಕೆ. ಬಟ್ ಇವತ್ತು ಟೈಮ್ ಇಲ್ದಿದ್ದ ಕಾರಣ ಅದೇನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾರ್ಮಲಾಗಿ ಹಾಗೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ದೀನಿ. ಇನ್ನು ಬಿಸಿ ಪೂರಿ ಅಂತೂ ಸುಟ್ಕೊಡ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಇದು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಪೂರಿ ಚೆನ್ನಾಗಿ ಬರ್ತಾ ಇದೆ. ಅದೊಂದು ನನಗೆ ಅಂದರೆ ಈ ಥರ ಉಕ್ಕಿದ್ರೆ ಸ್ವಲ್ಪ ಈ ಥರ ಬಂದರೆ ಪೂರಿಗಳು ಮಾಡೋದಕ್ಕೂ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ತಿನ್ನೋದಕ್ಕೂ ಸ್ವಲ್ಪ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ನಾನು ಪೂರಿ ಮಾಡಿದಾಗೆಲ್ಲ ಈ ಥರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಪೂರಿನ ಸುಡ್ತೀನಿ. ಸೊ ಅಂದರೆ ಒಂದೊಂದು ಹಿಟ್ಟು ಚೆನ್ನಾಗಿ ಬರುತ್ತೆ, ಒಂದೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ನಾವು. ಅದೆಲ್ಲ ಸುಟ್ಟಿದ್ದಾದಮೇಲೆ ಇನ್ನು ಚಿನ್ನುಗೆ ಒಂದು ಸ್ವಲ್ಪ ಕರಿ ಹಾಕ್ಬಿಟ್ಟು ಹೆಸರುಬೇಳೆ ಕಾಳು ಕರಿನ ಆ್ಯಂಡ್ ಪೂರಿನ ಇಟ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕರಿ ಜಾಸ್ತಿ ತಿನ್ನೋದಿಲ್ಲ, ಯಾವುದೇ ಆಗಿರಲಿ, ಇದೆ ಅಂತಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ, ಬೇಕು ಅಂದರೆ ಆಮೇಲೆ ಹಾಕ್ಬೋದಲ್ವಾ, ಅದಕ್ಕೋಸ್ಕರ. ಇವನೇ ಅಂತಲ್ಲ, ಪ್ರತಿ ಚಿಕ್ಕ ಮಕ್ಕಳು ಒಬ್ಬೊಬ್ಬರು ಹಂಗೆ ಮಾಡ್ತಾರೆ. ಇನ್ನು ಅವನಂತೂ ತಿನ್ನೋಷ್ಟರಲ್ಲಿ ನಾನಿಲ್ಲಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬಾಕ್ಸ್ಗೂ ಕೂಡ ಅಷ್ಟೇ ಚಿಕ್ಕ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಾನು ಕರಿನ. ಹೆಸರುಬೇಳೆದು ತಂಪು ಆಗಿ ಇರುತ್ತೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತಲ್ವ ಪೂರಿಗೆ. ಆ್ಯಕ್ಚುಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತೀನಿ, ಬಟ್ ಇವತ್ತು ಆಲೂಗಡ್ಡೆಗಳು ಮಾಡೋಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ಹೆಸ್ರು ಬೇಳೆ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಈ ಒಂದು ಹೆಸರುಬೇಳೆನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನಮ್ಮ ಚಿನ್ನು ಬಾಕ್ಸ್, ಇದು ಲಂಚ್ ಬಾಕ್ಸು, ಅದು ಇನ್ನೊಂದು ಸ್ನ್ಯಾಕ್ಸ್ ಬಾಕ್ಸು. ನೋಡಿ, ನಾನು ಹೇಳಿದ್ನಲ್ವ ಪೂರಿ ಸ್ವಲ್ಪ ಸೈಜ್ ದೊಡ್ಡದಾಗಿ ಬಂದಿದೆ ಅಂತ, ಅದಕ್ಕೆ ಬಾಕ್ಸ್ ಕರೆಕ್ಟಾಗಿ ಹಿಡಿತಾ ಇಲ್ಲ. ಆದರೆ ಇನ್ನೇನು ಮಾಡೋದು, ಅದನ್ನೇ ಅಡ್ಜಸ್ಟ್ ಮಾಡಿ ಇಡಬೇಕು. ಇನ್ನು ಚಿನ್ನು ಬಾಕ್ಸಸ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇನ್ನು ಇವ್ರು ಏನು ಮಾಡ್ತಿದ್ದಾರೆ ಅಣ್ಣ ತಮ್ಮ ಅನ್ನೋದನ್ನೇ ನೋಡಬೇಕು.
ಇನ್ನು ಇವನು ಒಂದು ಚಿಕ್ಕೋನು ಪ್ಲೇಟ್ ತೊಗೊಂಡೋಗಿ ಅವ್ರ ಅನ್ನ ಹತ್ರ ಒಂದು ಸ್ವಲ್ಪ ಪೂರಿ ಮತ್ತು ಹೆಸ್ರುಬೇಳೆನ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ. ನೀರೇ ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ಈ ಮಕ್ಕಳು ಯಾವಾಗೂ ಅಷ್ಟೇ ಕೇಳಿ ಕೇಳಿ ಕೊಡಬೇಕಾಗತ್ತೆ ಊಟ ಮಾಡೋವಾಗ. ನಾನು ಇವ್ನು ನೋಡಿ, ಇಲ್ಲ ಸಾಕು ನನಗೆ ಇದೆ ಸಾಕು, ಕೈಗೆ ಎಲ್ಲ ಆಗ್ತಾಯಿದೆ ಹಂಗೆ ಅಂತೆಲ್ಲ ಏನೋ ಕಂಪ್ಲೇಂಟ್ ಒಂದು ದೊಡ್ಡದಾಗಿ. ತಿನ್ನೋದು ಒಂದು ತುತ್ತು ಆದ್ರೂ ಅದರಲ್ಲೂ ಕಂಡೀಷನ್ಸು. ಇನ್ನು ಚಿನ್ನೋಗೆ ಈಗಾಗಲೇ ವ್ಯಾನ್ ಟೈಮ್ ಆಗ್ತಾಯಿದೆ. ಇನ್ನು ಅವನ್ನ ಕಲಿಸ್ಬಿಟ್ಟು ಸನಿಗಂತೂ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅತ್ತೆ ಒಗ್ದಾಕಿದ್ರು, ಅದು ಮೇಲೆ ಒಣಗಾಕಬೇಕು, ನೀರು ಸ್ವಲ್ಪ ಇದಾಗಲಿ ಅಂತ ಅಲ್ಲಿ ಹಾಕಿದರೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಇವಂದು ಯಾವಾಗೂ ನನ್ನ ಜೊತೆ ಜಗಳ ಮಾಡೋದು, ಅದು ಇದು ಹೇಳೋದೇ ಸರಿಯಾಗುತ್ತೆ. ಇವಂದು ಅವ್ರ ಅನ್ನ ಟೀ ಶರ್ಟ್ ಬೇಡ ಅಂತಂದರೆ ಕೇಳಲಿಲ್ಲ, ಅದೇ ಬೇಕು ಅಂತ ಹಾಕ್ಕೊಂಡಿದ್ದಾನೆ. ಅದೇ ಸ್ವಲ್ಪ ಲೂಸ್ ಆಗಿದೆ ಟೀ ಶರ್ಟ್. ಇನ್ನೂ 2 ದಿನ ಬೇಡ ಅಂತ ಎತ್ತಿಟ್ಟಿದ್ರೆ ಕೇಳಲಿಲ್ಲ ಇವನು. ಇನ್ನು ಮೇಲೆ ನಾನು ಇವತ್ತು ಬಟ್ಟೆ ಒಗಿಬೇಕಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಒಗೆದ್ಬಿಟ್ಟು ಟಿಫನ್ ಮಾಡೋಕ್ಕೆ ಹೋಗಿದ್ದೆ. ಇನ್ನೂ ಒಂದು ಸ್ವಲ್ಪ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬಕೆಟ್ ಅಷ್ಟಿದೆ. ಸನಿ ಅಂತೂ ನನಗಿಂತ ಸ್ವಲ್ಪ ಬೇಗ ಬಂದು ಆ ಬಕೆಟಲ್ಲಿ ನೀರೇ ಇಲ್ಲ, ಸುಮ್ಮನೆ ಹಂಗೆ ಅದ್ದಾಗ್ತಾ ಇದ್ದಂಗೆ ಒಗಿತಾ ಇದ್ದಂಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇನ್ನು ಇವ್ನಿಗೆ ನೀರಂತೂ ಸಿಕ್ಕಿಬಿಟ್ರೆ ಮಾತ್ರ ಸಖತ್ತಾಗಿ ಆಟ ಆಡ್ತಾನೆ. ಇನ್ನು ನಾನು ಸ್ವಲ್ಪ ಲೇಟಾಗಿ ಬಿಡುತ್ತೆ, ಆಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಬೇಗ ನೀರು ಬಿಡು ಅಂತ ಅವನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನು ಅವ್ನಿಗೆ ಫೋನ್ ಕೊಟ್ಬಿಟ್ಟೆ, ಇಲ್ಲ ಅಂದರೆ ನೀರಲ್ಲಿ ಆಡೋಕ್ಕೆ ಬರ್ತಾನೆ. ಅದಕ್ಕೋಸ್ಕರ ಫೋನ್ ಕೊಟ್ಬಿಟ್ಟು ಬಟ್ಟೆ ಅಂತೂ ಒಗ್ದಾಕ್ಬಿಟ್ಟಿದ್ದೀನಿ. ನಾನು ಒಗೆದ್ಬಿಟ್ಟು ಈಗ ಒಣಗಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಒಗಿಬೇಕಾಗಿತ್ತು, ಬಟ್ ನೆನ್ನೆ ಆಗಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿ ಆಗೋಗಿದೆ ಬಟ್ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಇವಾಗ ಸ್ವಲ್ಪ ಒಗಿತಾ ಇದ್ದೀನಿ. ಇಲ್ಲಿ ಏನೋ ದೊಡ್ಡದಾಗಿ ಹೆಲ್ಪ್ ಮಾಡ್ತಿದ್ದಾನೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಅವನು ಎಲ್ಲ ಕೆಳಗಡೆ ಹಾಕ್ತಾ ಇದ್ದಾನೆ. ಹಾಕಕ್ಕೆ ಹೋಗ್ತಿದ್ರೆ ನಾನು ಇಸ್ಕೊತಿದ್ದೆ. ಬೇಕು ಅಂತಂದಾಗ ಬರಲ್ಲ ಹೆಲ್ಪ್ ಮಾಡೋದಕ್ಕೆ ಸಾಹೇಬರು. ಇವಾಗ ಬೇಡ ನಾನು ಮಾಡ್ಕೋತೀನಿ ಅಂದಾಗ ಮಾತ್ರ ನೋಡಿ ನಾನು ಹೆಂಗೆ ಮಾಡಿದ್ರೆ ಹಂಗೆ ಇಮಿಟೇಟ್ ಮಾಡ್ತಾನೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು, ಏನು ಮಾತಾಡಿದ್ರೆ ಅದನ್ನು ಹಂಗೆ ಮಾಡ್ತಾನೆ ಅಂತ. ಇನ್ನು ಇವತ್ತು ಬಟ್ಟೆ ಕೂಡ ಅದೇ ರೀತಿ ಎಷ್ಟು ಚೆನ್ನಾಗಿ ಓದ್ರಿ ಕೊಡ್ತಾ ಇದ್ದಾನೆ. ನಿಮಗೆ ಎಷ್ಟೊಳ್ಳೆ ಹುಡುಗನಪ್ಪ ಅಂತ ಅನಿಸ್ಬೋದು, ಬಟ್ ನನಗಂತೂ ಇವನ ಹತ್ರ ಹೇಗಕ್ಕಂತೂ ಸಾಕಾಗೋಗುತ್ತೆ ನೋಡಿ. ಹಂಗೆ ಆಡಿಸ್ತಾನೆ ಕೆಳಗಡೆಗೆ ಹಾಕ್ಬಿಡ್ತಾನೆ ಬಟ್ಟೆಗಳೆಲ್ಲನೂ. ಮತ್ತು ನಾನು ನೀರಲ್ಲಿ ಜಾಲ್ಸಾಕಿ ಒಣಗಾಕ್ಬೇಕಾಗತ್ತೆ, ಆ ರೀತಿ ಮಾಡ್ತಾನೆ. ಬೇಡ ಅಂತಂದರೆ ಕೇಳಲ್ಲ. ಏನೋ ಹುಡುಕ್ತಾ ಇದ್ದಾನೆ, ಏನು ಹುಡುಕ್ತಿದ್ದಾನೆ ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಒಂದು ಸ್ವಲ್ಪ ಉದ್ದ ಆಗಿದ್ದರೆ ಇಲ್ಲ ಹಗ್ಗ ಸ್ವಲ್ಪ ಕೆಳಗಡೆಗಿದ್ದಿದ್ರೆ ಬಟ್ಟೆ ಕೂಡ ಆ ಹಗ್ಗಗಳೆಲ್ಲ ಕಿತ್ತಾಕೋದು ಈ ಥರ ಎಲ್ಲ ಮಾಡ್ತಿದ್ನೇನು. ಇನ್ನು ಈ ಬೆಡ್ಶೀಟ್ ಅಂತೂ ಇವನು ಈಗ ಒಂದು ಸ್ವಲ್ಪ ಚಳಿ ಆಗ್ತಾ ಇದೆಯಲ್ವ, ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯಿತು. ಚಳಿ ಆಗೋದ್ರಿಂದ ಡೈಪರ್ ಇದ್ರೂ ನೆನೆಸ್ಬಿಡ್ತಾನೆ ಬೆಡ್ಶೀಟು ಮತ್ತು ಅವ್ನ ಬಟ್ಟೆ ಎಲ್ಲ ನೆನೆಸ್ಕೋತಾನೆ. ಹಾಗಾಗಿ ಅದನ್ನು ಸ್ವಲ್ಪ ಹಿಂಡಾಗ್ತಾ ಇದ್ದೆ ಇವತ್ತು. ಬಟ್ಟೆ ಎಲ್ಲ ಓದ್ಬಿಟ್ಟು ಬಂದಮೇಲೆ ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತಾ ಇತ್ತು, ಅದಕ್ಕೆ ಮಜ್ಜಿಗೆ ಅಂತೂ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಒಂದು ಚೊಂಬುಗೆ ಮಾಡಿ ಇಟ್ಬಿಟ್ಟಿದ್ದೆ, ಅವಾಗ ಸ್ವಲ್ಪ ಹಂಗೆ ಕುಡಿತಾ ಇದ್ದೆ. ಆ್ಯಂಡ್ ಇವಾಗ ಬಟ್ಟೆ ಒಗೆದ್ಬಿಟ್ಟು ಬಂದಲ್ವ, ಅದಕ್ಕೆ ಸ್ವಲ್ಪ ಕುಡಿಯೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ನನ್ನ ಫೇಸೆಲ್ಲ ತುಂಬ ಟಯರ್ಡ್ ಆಗಿರೋ ಥರ, ಟ್ಯಾನ್ ಆಗಿರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಮೊನ್ನೆ ಎಲ್ಲ ಹಲ್ಲು ನೋವು, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ನಾನು ನೀರು ಏನೂ ಸರಿಯಾಗಿ ಕುಡಿತಾ ಇರಲಿಲ್ಲ. ನಂಗೆ ಬಾಡಿನಲ್ಲಂತೂ ನೀರಿನ ಅಂಶ ತುಂಬಾ ಕಮ್ಮಿ ಆಗಿಬಿಟ್ಟಿತ್ತು. ಅದಕ್ಕೆ ಹಲ್ಲು ನೋವೋದೆಲ್ಲ ಕೂಡ ನನಗೆ ತಡ್ಕೊಳ್ಳೋಕ್ಕಷ್ಟು ಆಗಿರಲಿಲ್ಲ. ಇನ್ನು ಅದಕ್ಕೆ ಆವಾಗವಾಗ ನಿಂಬೆಹಣ್ಣು ಜ್ಯೂಸು, ಆಮೇಲೆ ಈ ಥರ ಮಜ್ಜಿಗೆ, ಪಕ್ಕದಲ್ಲೇ ವಾಟ್ರ್ ಬಾಟ್ಲ್ ಕೂಡ ಇಟ್ಕೊಂಡಿರ್ತೀನಿ ಅಡುಗೆ ಕೆಲಸ ಆ ಥರ ಎಲ್ಲ ಮಾಡೋವಾಗ ಕೂಡ. ಇನ್ನು ನನ್ನ ಜೊತೆ ಇವತ್ತು ಸನಿ ಕೂಡ ಬೇಕು ಅಂತಂದ. ಅವನು ಆಲ್ರೆಡಿ ಲಾಲಿಪಾಪ್ ತಿಂತಾ ಇದ್ದಾನೆ. ಕೆಳಗಡೆ ಮನೆ ಕೊಟ್ಟಿದ್ದು ಗುಂಡನ ಕೊಟ್ಟಿದ್ದು ಲಾಲಿಪಾಪು ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದಾನೆ. 2 ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ ಅದು ಇದು ಕನ್ಫ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದಾನೆ. ಸೊ ನಾನು ಕುಡಿಯೋವಾಗ ಅವನಿಗೂ ಒಂದು ಸ್ವಲ್ಪ ಕೊಡ್ತೀನಿ, ದೊಡ್ಡವನಿದ್ರೆ ಅವನು ಕುಡಿತಾನೆ. ಇನ್ನು ಮಧ್ಯಾಹ್ನ ಅಡುಗೆಗಂತೂ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಈ ಸಾಂಬಾರಿಗೆ ಇನ್ನೇನು ಉಪ್ಪು ಸ್ವಲ್ಪ ನೋಡಿಬಿಟ್ಟು ಹಾಕ್ಬಿಟ್ಟು ವಿಸಿಲ್ ಅಂತೂ ಇಡಬೇಕು. ಇನ್ನೊಂದು ಕಡೆ ಅನ್ನ ಅಂತೂ ಆಗಿಬಿಟ್ಟಿದೆ. ಇನ್ನು ಇದೆಲ್ಲ ವಿಸಿಲ್ ಬಂದು ಪ್ರೆಷರ್ ಹೋಗೋಷ್ಟರಲ್ಲಿ ನಾನಂತೂ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ ನೋಡಿ, ಈ ಡ್ರೆಸ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಲೇ ಇವತ್ತು ನಾನು ವಿಡಿಯೋನ ಮಾಡ್ತಾ ಇರೋದು. ಡೈಲಿ ರೊಟೀನ್ ಜೊತೆ ಇದು ಕೂಡ ಇದೆ.
ಆ್ಯಂಡ್ ಏನಪ್ಪ ಇದರಲ್ಲಿ ವಿಶೇಷ ಅಂತಂದರೆ ಇದು ಬಂದು ನಾನೇ ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದು ಈ ಫ್ರಾಕ್. ನೀವು ನೋಡ್ತಿದ್ದೀರಲ್ಲ ಲಾಂಗ್ ಫ್ರಾಕ್, ಇದು ಬಂದು ಸ್ಯಾರಿ ಆ್ಯಕ್ಚುಲಿ ಮೇಲೆ ಟಾಪ್ಗೆ ಹಾಕಿರೋದು ಸೆರ್ಗ್ ಕಡೆದು. ಇದೆಲ್ಲ ಒಂದೇ ಥರ ಇತ್ತು ಪ್ಲೈನ್ ಆಗಿ, ಅದಕ್ಕೆ ನನಗೆ ಉಟ್ಕೊಳ್ಳೋಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಾನು ಈ ಥರ ಒಂದು ಎಂಬ್ರಾಯ್ಡರಿ ವರ್ಕ್, ಥ್ರೆಡ್ ವರ್ಕ್ ಕೂಡ ಮಾಡಿಬಿಟ್ಟು ಅಲ್ಲಲ್ಲಿ ವೈಟ್ ಸ್ಟೋನ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದೀನಿ ನೋಡಿ. ನೆಕ್ಗೆಲ್ಲನೂ ಈ ಥರ ಎಂಬ್ರಾಯ್ಡರಿ ವರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಕೂಡ ನಾನು ಅತ್ತೆ ಸ್ಟಿಚ್ ಮಾಡೋವಾಗ ನೋಡಿರೋ ಬೇಸಿಕ್ಸ್ ನಾಲೆಡ್ಜ್ ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಈ ಥರ ಫಸ್ಟ್ ಟೈಮ್ ಒಂದು ಲಾಂಗ್ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೂ ಸ್ಲೀವ್ಸ್ ಹತ್ರ ಎಲ್ಲ ಈ ಥರ ಡಿಸೈನ್ ಎಲ್ಲನೂ ಮಾಡ್ಕೊಂಡಿದ್ದೀನಿ. ನನಗೆ ಈ ಬ್ಲೌಸಸ್, ಸ್ಯಾರೀಸ್ ಇದೆಲ್ಲದಕ್ಕಿಂತನೂ ಈ ಥರ ಡ್ರೆಸ್ಸಸ್, ಲಾಂಗ್ ಫ್ರಾಕ್ಸ್ ಅಂದರೆ ತುಂಬಾ ಇಷ್ಟ ನನಗೆ. ಇವಾಗೇ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ಅದಕ್ಕೆ ಏನೋ ನನ್ನ ನಾಲೆಡ್ಜ್ ಮಟ್ಟಿಗೆ ನಾನು ಫ್ರಾಕ್ನ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸ ಡ್ರೆಸ್ ಅಂತೂ ಹಾಕ್ಕೊಂಡು ತೋರಿಸ್ಬೇಕಾದ್ರೆ ಅದಕ್ಕೆ ಮ್ಯಾಚಿಂಗ್ಸ್ ಹಾಕ್ಕೊಂಡು ರೆಡಿ ಆದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆ್ಯಂಡ್ ಇಯರಿಂಗ್ಸ್ನ ಇಟ್ಕೋತಾ ಇದ್ದೀನಿ. ನಾನು ಈ ಥರ ಒಂಥರ ರೆಡಿ ಆದಾಗ ಫೀಲ್ ಅನ್ನೋದು ಫ್ರೆಶ್ ಆಗಿ ತುಂಬ ಚೆನ್ನಾಗಿರತ್ತಲ್ವ. ಆ ಥರ ಅಂದರೆ ರೆಡಿ ಆಗೋದು ಇಷ್ಟ ಆಗೋರ್ಗೇ ಫೀಲ್ ಅನ್ನೋದು ಅರ್ಥ ಆಗತ್ತೆ. ಸೊ ನನಗೆ ಮುಂಚೆಯಿಂದನೂ ಏನಾದರೂ ಹೊಸ ಡ್ರೆಸ್ ಹಾಕ್ಕೊಂಡ್ರೆ ಯಾವಾಗೂ ಅದಕ್ಕೆ ಮ್ಯಾಚಿಂಗ್ಸ್ ಹಾಕ್ಕೊಂಡು ರೆಡಿ ಆಗೋದು ಅಭ್ಯಾಸ. ಸೊ ಅದಕ್ಕೆ ಸಿಂಪಲಾಗಿ ಈ ಥರ ಒಂದು ಚೈನ್ ಕೂಡ ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಸ್ಮಾಲ್ ನೆಕ್ಲೆಸ್ ಅಮ್ಮಂದು, ಬಟ್ ನಾನೇ ತೊಗೊಂಬಂದ್ಬಿಟ್ಟೆ ಡ್ರೆಸ್ಸಸ್ಗೆ ಇಲ್ಲ ಸ್ಯಾರೀಸ್ಗೆ ಸಿಂಪಲಾಗಿ ಔಟ್ಸೈಡ್ ಹೋದಾಗ, ಟೆಂಪಲ್ಸ್ಗೆ ಹೋದಾಗ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನೇ ಹಾಕ್ಕೋತಾ ಇದ್ದೀನಿ. ಡ್ರೆಸ್ ಎಲ್ಲ ಸಿಂಪಲಾಗಿರ್ಬೋದು, ಬಟ್ ನಾವು ರೆಡಿ ಆಗೋದು ಹೊಸ ಡ್ರೆಸ್ ಹಾಕ್ಕೊಂಡು, ಅದು ನಮ್ಮ ಕೈಯಾರೆ ಸ್ಟಿಚ್ ಮಾಡ್ಕೊಂಡು ರೆಡಿ ಆಗೋದಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ವ. ನೋಡಿ ಫ್ರಿಲ್ ಎಲ್ಲನೂ ಇಷ್ಟು ದೊಡ್ಡದಾಗಿ ಬಂದಿದೆ. ಫ್ರಾಕ್ ಬಂದುಬಿಟ್ಟು ಅಂದರೆ ಲೆಂತ್ ಸ್ವಲ್ಪ ಉದ್ದ ಆಗಿದೆ, ನನಗೆ ಸ್ವಲ್ಪ ದೊಡ್ಡದಾಯಿತು. ಅದೊಂಚೂರು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಸದ್ಯಕ್ಕೆ ಮನೇಲಿ ಇಲ್ಲ ಮಿಷಿನು, ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಇದರಲ್ಲಿ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದೀನಪ್ಪ ಅಂತಂದರೆ, ನಾನು ಸೈಡ್ ಬ್ಲೌಸಸ್ಗೆ ಜಿಪ್ ಬರುತ್ತಲ್ವ ಸೈಡ್, ನಾನು ಏನು ಮಾಡಿದೆ ಇದಕ್ಕೆ ಫ್ರಾಕ್ಗೆ ಇಟ್ಟಿದ್ದೀನಿ. ಅದೇ ಥರ ನೋಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಬಟ್ ಲೆಫ್ಟ್ ಸೈಡ್ ಇಡಬೇಕಾಗಿರೋದನ್ನ ನಾನು ರೈಟ್ ಸೈಡ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೊಂದು ಮಿಸ್ಟೇಕ್ ಆಗಿದೆ. ಇನ್ನು ಇದೆಲ್ಲ ಆದಮೇಲೆ ನಾವು ಶಾಪ್ಗಂತೂ ಹೊರಡೋ ಟೈಮ್ ಆಯಿತು. ಮಧ್ಯಾಹ್ನ ಊಟ ಎಲ್ಲ ತಗೊಂಡು, ಆ್ಯಕ್ಚುಲಿ ಅತ್ತೆ ಮನೆಗೆ ಬರ್ತೀನಿ ಅಂದರು, ಅದಕ್ಕೆ ಅವ್ರಿಗೆ ತಗೋತಾ ಇಲ್ಲ. ಜಸ್ಟ್ ಸನ್ನಿಗೆ ನನಗೆ ಮಾತ್ರ ತಗೊತಾ ಇದ್ದೀನಿ. ಸೊ ನಾನು ಔಟ್ಸೈಡ್ ಹೋಗಬೇಕಾದ್ರೆ ಚೂಡಿದಾರೇ ಆಗಲಿ ಇಲ್ಲ ಈ ಥರ ಡ್ರೆಸ್ಸಸ್ಸೇ ಆಗಲಿ ನಾನು ವೇಲ್ ಅಂತೂ ಕಂಪಲ್ಸರಿ ಹಾಕ್ಕೋತೀನಿ. ಸೊ ಅದೇ ರೀತಿ ಇಲ್ಲೂ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.